ಆಶ್ರಯ ಯೋಜನೆಯಡಿ ಮನೆಗಳನ್ನು ಹಂಚಿಕೆ ಮಾಡಬೇಕು ಅಂದರೆ ಕೆಲ ನೀತಿ ನಿಯಮಗಳನ್ನು ಪಾಲಿಸಬೇಕು. ಆದರೆ ಇಲ್ಲಿ ಅಂಥ ಯಾವುದೇ ನೀತಿಗೆ ಕಾನೂನಿಗೆ ಕಿಮ್ಮತ್ತಿಲ್ಲ. ಹಾಗಾದರೆ ಯಾವೆಲ್ಲ ನೀತಿ ನಿಯಮಗಳ ಉಲ್ಲಂಘನೆಯಾಗಿದೆ? ಅಸಲಿಗೆ ಶಾಸಕರು ಇದನ್ನೆಲ್ಲ ಮಾಡಿದ್ದಾದ್ರೂ ಯಾಕೆ? ಇಲ್ಲಿದೆ ವಿವರ. ಸುಮ್ಮನೆ ಆಶ್ರಯ ಯೋಜನೆಯನ್ನ ಅನುಷ್ಠಾನಗೊಳಿಸಿ ಸೈಟ್ ಹಂಚಿಕೆ ಮಾಡಲು ಸಾಧ್ಯವಿಲ್ಲ. ಅದಕ್ಕೂ ರೀತಿ ನೀತಿ ಅಂತ ಇದೆ. ಈ ರೀತಿ ಯೋಜನೆಗಳನ್ನ ಜಾರಿಗೆ ತಂದು ಮನೆಗಳನ್ನ ಹಂಚಿಕೆ ಮಾಡಬೇಕು ಅಂತಾದ್ರೆ ಕೆಲವು ನಿಯಮಾವಳಿಗಳನ್ನ ಪಾಲಿಸಬೇಕು. ಆಶ್ರಯ ಯೋಜನೆಯಡಿ ನಿರ್ಮಿಸಲಾಗುವ ಮನೆಗಳು ಆರ್ಥಿಕವಾಗಿ ಹಿಂದುಳಿದವರಿಗೆ ಮೀಸಲಿರುವ ಮನೆಗಳು. ಈ ಯೋಜನೆಯಡಿ ಮನೆಗಳನ್ನೇ ನಿರ್ಮಿಸಿ ಹಂಚಿಕೆ ಮಾಡಬೇಕು. ನಿವೇಶನಗಳನ್ನು ಹಂಚುವಂತಿಲ್ಲ. ಮನೆಯ ಅಥವಾ ನಿವೇಶನದ ವಿಸ್ತೀರ್ಣ 20-30ಕ್ಕಿಂತ ಹೆಚ್ಚಿರುವಂತಿಲ್ಲ. ಆಸ್ತಿ ಹೊಂದಿದ ವ್ಯಕ್ತಿಗಳಿಗೆ ಈ ಯೋಜನೆಯ ಫಲಾನುಭವಿಯಾಗಲು ಸಾಧ್ಯವಿಲ್ಲ. ಆದರೆ ರಾಜರಾಜೇಶ್ವರಿ ನಗರದ ಶಾಸಕರಿಗೆ ಕಾನೂನಿನ ಬಗ್ಗೆ ಗೌರವವೇ ಇಲ್ಲ ಅನ್ನಿಸುತ್ತೆ. ಯಾಕಂದ್ರೆ ಎಲ್ಲ ನಿಯಮಾವಳಿಗಳಿಗೆ ಚಿಕ್ಕಾಸಿನ ಕಿಮ್ಮತ್ತನ್ನು ನೀಡಿದ ಶಾಸಕರು ಕಾನೂನು ಉಲ್ಲಂಘಿಸಿ ನಿವೇಶನ ಹಂಚಿಕೆ ಮಾಡಿದ್ದಾರೆ. ರಾಜರಾಜೇಶ್ವರಿ ನಗರದಲ್ಲಿ ಮಾಡಲಾಗಿರೋ ಆಶ್ರಯ ಯೋಜನೆಯಲ್ಲಿ ಆರ್ಥಿಕವಾಗಿ ಸಬಲವಾಗಿರುವವರಿಗೆ ನಿವೇಶನ ಹಂಚಲಾಗಿದೆ. ಮನೆಗಳನ್ನು ನಿರ್ಮಿಸದೆಯೇ ನಿವೇಶನಗಳ ಹಕ್ಕುಪತ್ರಗಳನ್ನು ಹಂಚಿಕೆ ಮಾಡಿರುವ ಶಾಸಕರು 30-40, 45-50 ಹೀಗೆ ತಮ್ಮಿಷ್ಟದಂತೆ ಸೈಟ್ಗಳನ್ನು ಹಂಚಿಕೆ ಮಾಡಿದ್ದಾರೆ. ಮನೆಗಳನ್ನು ಕಟ್ಟಬೇಕು, ಮನೆಗಳನ್ನು ಹಂಚಿಕೆ ಮಾಡಬೇಕು ಅಂದರೆ ಈಗಾಗಲೇ ನಾವು ಕೆಲ ನಿಯಮಗಳನ್ನು ಪಾಲಿಸಬೇಕು ಅಂತ ಹೇಳಿದ್ದೀವಿ. ಅದರಲ್ಲಿ ಆ ಯೋಜನೆಯಡಿ ಮನೆಯನ್ನು ಕಟ್ಟಬೇಕು ಅಂತಂದರೆ 20-30 ಸೈಟ್ ಅಳತೆಯನ್ನು ಮೀರೋ ಹಾಗಿಲ್ಲ ಅನ್ನುವಂಥ ಒಂದು ನಿಯಮ ಇದೆ. ಆದರೆ ಶಾಸಕರಿಗೆ ಈ ನಿಯಮ ಗೊತ್ತೋ ಇಲ್ವೋ ಅಂತ ನಮಗಂತೂ ಗೊತ್ತಿಲ್ಲ. ಅದನ್ನು ಚೆಕ್ ಮಾಡೋಣ ಅಂತ ನಾವು ಇಲ್ಲಿ ಬಂದ್ವಿ. ಸಿಕ್ಕಾಪಟ್ಟೆ ದೊಡ್ಡ ದೊಡ್ಡ ಸೈಟ್ಗಳನ್ನೇ ಹಂಚಿಕೆ ಮಾಡಿದ್ದಾರೆ. ಬಹುಶಃ ಶಾಸಕರಿಗೆ ವಿಶಾಲ ಹೃದಯ ಅನಿಸುತ್ತೆ. ದೊಡ್ಡ ದೊಡ್ಡ ಸೈಟ್ಗಳನ್ನು ಹಂಚಿಕೆ ಮಾಡಿದ್ದಾರೆ. ಹಾಗಾದರೆ ಎಷ್ಟರ ಅಳತೆಯ ಸೈಟನ್ನು ಹಂಚಿಕೆ ಮಾಡಿದ್ದಾರೆ ಅಂತ ಅಳೆದು ವಾಸ್ತವತೆಯನ್ನು ತೋರಿಸೋದಕ್ಕೆ ನಾವು ಬಂದಿದ್ದೀವಿ. ಸೊ ನಾವೀಗ ಸೈಟನ್ನು ನಿಜಕ್ಕೂ ಅಳತೆ ಮಾಡೋಣ. ನಲವತ್ತು ಅಡಿಗಳು ಅಳತೆ ಆಗ್ತಾ ಇದೆ. ಅಂದರೆ ಸೈಟಿನ ಅಗಲ 40 ಅಡಿಯನ್ನು ಮುಟ್ಟಿದೆ. ಉದ್ದ ಅಳತೆ ಮಾಡ್ತಾ ಇದ್ದೀವಿ. ಜನತೆಗೆ ಸ್ಪಷ್ಟ ಏನು ವಾಸ್ತವ ಚಿತ್ರಣ ಸಿಗಬೇಕು ಅನ್ನೋದಷ್ಟೇ ನಮ್ಮ ಆಶಯ. ಸೊ ಉದ್ದ ಎಷ್ಟಿದೆ ಅಂತ ಹೇಳಿದ್ರೆ ಉದ್ದ 30 ಅಡಿಗಳನ್ನು ಮುಟ್ಟಿದೆ. ಸೊ ಇದರಿಂದ ನಮಗೆ ಅರ್ಥವಾಗೋದೇನು ಅಂತಂದರೆ ಈ ಆಶ್ರಯ ಯೋಜನೆಯಡಿ 30-40 ಸೈಟನ್ನು ಶಾಸಕರು ವಿಂಗಡಣೆ ಮಾಡಿದ್ದಾರೆ. ಇನ್ನು ಈ ಯೋಜನೆಯಲ್ಲಿ ಶಾಸಕರು ತಮಗೆ ಬೇಕಾದವರಿಗೆಲ್ಲ ಸೈಟ್ ಹಂಚಿದ್ದಾರೆ ಅನ್ನೋ ಆರೋಪವಿದೆ. ಅದಷ್ಟೇ ಅಲ್ಲದೆ ಈಗಾಗಲೇ ಆಸ್ತಿ ಹೊಂದಿದ ವ್ಯಕ್ತಿಗಳಿಗೆ ಇಲ್ಲಿ ಸೈಟ್ಗಳನ್ನು ಹಂಚಲಾಗಿದೆ. ಇದನ್ನು ಸಾಬೀತುಪಡಿಸುವ ದಾಖಲಾತಿಗಳು ಇಲ್ಲಿವೆ ನೋಡಿ. ಅಷ್ಟೇ ಅಲ್ಲ, ಸ್ಥಳೀಯ ಬಡ ನಿವಾಸಿಗಳನ್ನ ಕಡೆಗಣಿಸಿರೋ MLA ತಮ್ಮ ಗನ್ಮ್ಯಾನ್ ಅವರ ಮನೆಗೆಲಸದವರಿಗೆಲ್ಲ ಸೈಟ್ ಹಂಚಿಕೆ ಮಾಡಿದ್ದಾರೆ ಅನ್ನೋ ಆರೋಪಗಳೂ ಇವೆ. ಇಂಥ MLA ವಿರುದ್ಧ ಸ್ಥಳೀಯರೆಲ್ಲರೂ ಸಿಟ್ಟಿಗೆದ್ದಿದ್ದಾರೆ. ಅಲ್ಲದೆ ಚನ್ನಸಂದ್ರ ಭೂಮಿ ಅವ್ಯವಹಾರಕ್ಕೆ ಸಂಬಂಧಪಟ್ಟ ಹಾಗೆ ಸ್ಥಳೀಯ ಕಾರ್ಪೊರೇಟರ್ ವಿಚಾರಿಸಲು ಹೋದಾಗ ಶ್ರೀನಿವಾಸ್ ಸಾಹೇಬ್ರು ಕಾರ್ಪೊರೇಟರ್ಗೆ ಕಪಾಳ ಮೋಕ್ಷ ಮಾಡಿದ್ದು ಪತ್ರಿಕೆಗಳಲ್ಲಿ ವರದಿಯಾಗಿತ್ತು. ಆ ಘಟನೆಯನ್ನ ಸ್ಥಳೀಯರು ನೆನಪಿಸಿಕೊಳ್ಳೋದು ಹೀಗೆ. ಅವರು ನಮಗೆಲ್ಲರಿಗೂ ತಂದೆ ಸಮಾನ ಇದ್ದುಕೊಂಡು ಅವತ್ತು ವರ್ತನೆ ಮಾಡಿರೋದು ಅಷ್ಟೊಂದು ಚೆನ್ನಾಗಿ ಕಾಣ್ತಾ ಇಲ್ಲ. ಯಾಕೆಂದರೆ ಅವತ್ತು ಯಾರೋ ಎಲ್ಲಿಂದಲೋ ಬಂದವರು, ಹೊರಗಡೆಯಿಂದ ಬಂದವರು ದೌರ್ಜನ್ಯ ಮಾಡ್ತಾರಲ್ಲ ಆ ಥರ ಮಾಡಿದ್ದಾರೆ. ಅದು ಎಲ್ಲರ ಮನಸ್ಸಿಗೂ ನೋವಾಯಿತು. ಅಧಿಕಾರದ ಅಹಂಕಾರ ಮಿತಿ ಮೀರಿದಾಗ ಇವೆಲ್ಲ ಸಹಜ ಅನ್ನಿಸುತ್ತೆ. ಸರ್ವಾಧಿಕಾರಿಯಂತೆ ವರ್ತಿಸ್ತಿರೋ MLA ಶ್ರೀನಿವಾಸ್ ಕುರಿತು ಇಡೀ ವಿಧಾನಸಭಾ ಕ್ಷೇತ್ರದ ಮತದಾರರು ಬೇಸರ ವ್ಯಕ್ತಪಡಿಸ್ತಾರೆ. ಇದೊಂದು ಬಹುಕೋಟಿ ಹಗರಣ. ಈ ಕುರಿತು ಸಮರ್ಪಕ ತನಿಖೆ ನಡೆದ್ರೆ ಈ ಅವ್ಯವಹಾರದ ಮತ್ತಷ್ಟು ಪುಟಗಳು ತೆರೆದುಕೊಳ್ಳುತ್ತೆ. ಅಂದಹಾಗೆ ನಾವು ನಿಮಗೆ ಹೇಳಿರೋದು ಕೇವಲ ಒಂದು ವಿಧಾನಸಭಾ ಕ್ಷೇತ್ರದ ವಿವರ ಮಾತ್ರ. ಇನ್ನೂ ಬೇರೆ ಬೇರೆ ಭಾಗಗಳಲ್ಲಿ ಈ ರೀತಿ ಅದೆಷ್ಟು ಅವ್ಯವಹಾರಗಳು ನಡೆದಿದೆಯೋ ದೇವರೇ ಬಲ್ಲ. ಅಕ್ರಮವೆಸಗೋ ಜನಪ್ರತಿನಿಧಿಗಳಿಗೆ ತಕ್ಕ ಶಿಕ್ಷೆಯನ್ನ ಮತ್ತು ಉತ್ತರವನ್ನ ಕೊಡಬಲ್ಲ ಏಕೈಕ ವ್ಯಕ್ತಿ ಅಂದ್ರೆ ಅದು ಮತದಾರ. ಹಾಗಾಗಿ ಮುಂದೆ ನಿಮ್ಮ ನಾಯಕನನ್ನ ಆಯ್ಕೆ ಮಾಡುವಾಗ ಒಮ್ಮೆ ಯೋಚನೆ ಮಾಡಿ. ಏನೇ ಆದರೂ ಇಂಥ ಪ್ರಕರಣಗಳಲ್ಲಿ ಸಮರ್ಪಕ ತನಿಖೆ ನಡೆದು ತಪ್ಪಿತಸ್ಥರಿಗೆ ಶಿಕ್ಷೆ ಆದರೆ ಮುಂದೆ ಇಂಥ ಕೆಲಸಗಳು ನಡೆಯೋದು ಕಮ್ಮಿಯಾಗಬಹುದು.
ಇದೇ ಆಶಯದೊಂದಿಗೆ ಇವತ್ತಿನ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.